ಇವತ್ತು ಮೈಸೂರಿನ ದಸರಾ ಸಮಾರಂಭದ 4ನೆಯ ದಿನ. ಎಲ್ಲ ಮೈಸೂರಿನ ತಾಯಂದಿರು ಇವತ್ತು ಮೈಸೂರಿನ ಸೀರೆಯನ್ನು ಉಟ್ಕೊಂಡು ಮಲ್ಲಿಗೆಯ ಹೂವನ್ನು ಮುಟ್ಕೊಂಡು ಈ ನಾಡಿನ ಸಂಸ್ಕೃತಿಯನ್ನು ಸಾರಿ ಹೇಳ್ತಾ ಇರುವಂಥ ಒಂದು ಕಾರ್ಯಕ್ರಮ, ಒಂದು ನಡೆಗೆ ನನ್ನಿಂದ ಒಂದು ಉದ್ಘಾಟನೆ ಮಾಡಿಸಿರೋದು ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಇದ್ರ ಸಂದೇಶ ಏನಂದರೆ, ಸೀರೆ ಉಟ್ಕೊಂಡು ಇರೋ ತಾಯಂದಿರು ಮನೆಗೆ ಮಾತ್ರ ಸೀಮಿತ ಅಲ್ಲ, ಅಡುಗೆ ಮನೆಗೆ ಸೀಮಿತ ಅಲ್ಲ, ತನ್ನ ಬದುಕನ್ನು ತನ್ನ ಗುರಿಯನ್ನು ಮುಟ್ಟೋದಕ್ಕೆ ಅವಳಿಂದನೂ ಸಹ ಆಗತ್ತೆ. ನೀವು ಬಂದು ಹೊರಗಡೆ ಸಾಮಾಜಿಕ ಜಗತ್ತಲ್ಲಿ ನಿಮ್ಮದು ಒಂದು ದಾಪುಗಾಲನ್ನು ಇಡಬೇಕು ಅನ್ನೋದು ಈ ಒಂದು ನಡಿಗೆಯ ಸಂದೇಶ. ಈ ಥರ ವರ್ಷಕ್ಕೊಂದ್ಸರಿ ನಾವು ಮಾಡ್ತಾ ಇದ್ದಾರೆ. ಆದರೆ ಈಗ ಇತ್ತೀಚಿನ ಫ್ಯಾಷನ್ ಯುಗ ಸ್ಟಾರ್ಟ್ ಆಗಿದೆ. ಇದಕ್ಕೇನು ಹೇಳಬೇಕು? ಫ್ಯಾಷನ್ನಲ್ಲಿ ಸಾರಿನೇ ಟಾಪ್ ಮೋಸ್ಟ್. ಮಕ್ಕಳು ಯಾವ ಬಟ್ಟೆನಾದರೂ ಹಾಕ್ಕೊಳ್ಳಿ, ನಂತರ ಅವ್ರು ಇಷ್ಟಪಡೋದೇ ಸೀರೆ, ಅದು ಮೈಸೂರು ಸೀರೆ. 9 ದಿನ ಮಹಿಳೆಯರ ಹಬ್ಬ. ನಾಡ ದೇವತೆ ಚಾಮುಂಡೇಶ್ವರಿ ಮೈಸೂರು ದಸರಾದ ಉತ್ಸವ ಮೂರ್ತಿಯಾಗಿದ್ದಾರೆ. ಎಲ್ಲರಿಗೂ ಒಂದು ಹೆಣ್ಣು ಅಂದರೆ ಶಕ್ತಿ, ಚಾಮುಂಡೇಶ್ವರಿ ಶಕ್ತಿ ಇದೆ. ಇವತ್ತೊಂದು ದಿನ ಏನಂತಂದರೆ, ನಮ್ಮದು ಮೈಸೂರು ಸಿಲ್ಕ್ ಸೀರೆ ಉಟ್ಟು, ಮೈಸೂರು ಮಲ್ಲಿಗೆ ಉಟ್ಟು ಹೆಣ್ಮಕ್ಳು ಕಾಲ್ನಡಿಗೆಯಲ್ಲಿ ತೋರುವಂಥದ್ದು, ರಾಜ್ಯ ಬೀದಿಗಳಲ್ಲಿ ನಾವು ನಡ್ಕೊಂಡು ಹೋಗೋವಂಥದ್ದು ಇವತ್ತೊಂದು ದಿನ ಸ್ಪೆಷಲ್ ಆಗಿದೆ. ದಸರಾ ಅಂದರೆ ಹೆಣ್ಮಕ್ಳಿಗೂ ಸಣ್ಣ ಮಕ್ಳಿಗೂ ವೃದ್ಧರಿಗೂ ತುಂಬ ಖುಷಿಯಾಗೋ ವಿಷಯ. ದಸರಾ ಅಂದರೆ ಅಂಬಾರಿ ಅಂದರೆ ಚಾಮುಂಡೇಶ್ವರಿ. ಮುಂಚೆ ಮಹಾರಾಜರು ಇರ್ತಿದ್ರು, ಈಗಿನ ದಿನಗಳಲ್ಲಿ ನಮ್ಮ ಚಾಮುಂಡೇಶ್ವರಿ ತಾಯಿ ಮಾತೆ ಇದ್ದಾಳೆ, ನಮ್ಮನ್ನೆಲ್ಲರನ್ನೂ ರಕ್ಷಿಸ್ತಾ ಇದ್ದಾಳೆ, ನಮ್ಮನ್ನ ಕಾಪಾಡ್ತಾ ಇರೋದು ಚಾಮುಂಡೇಶ್ವರಿನೇ. ಇವತ್ತೊಂದು ದಿನ ನಾಡ ಹಬ್ಬದಲ್ಲಿ ಇವತ್ತೊಂದು ದಿನ ನಾವೆಲ್ಲರೂ ಹೆಣ್ಮಕ್ಳು ಎಲ್ಲ ನಾರಿಗಳೂ ತುಂಬ ಖುಷಿಯಲ್ಲಿದ್ದೀವಿ, ಎಂಜಾಯ್ಮೆಂಟ್ ಇದೆ ನಮಗೆ. ಮನೆಗಿಂತ ನಮಗೆ ಹೊರಗಡೆ ಬಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ತುಂಬ ಖುಷಿ, ಎಕ್ಸೈಟ್ ಆಗ್ತಿದೆ ನಮಗೆ. ಒಂದು ಮೈಸೂರಿನ ಹಿರಿಮೆನ ಸಾರುವಂಥ ಒಂದು ಕೆಲಸ ಆಗ್ತಾ ಇದೆ ಈ ಮೂಲಕ. ಮೈಸೂರು ಸಿಲ್ಕ್ ಆಗ್ಬೋದು, ಮಲ್ಲಿಗೆ ಹೂವು. ಹೌದು ಸರ್, ಖಂಡಿತ. ಮೈಸೂರು ಸಿಲ್ಕು, ಮೈಸೂರು ಮಲ್ಲಿಗೆ, ಮೈಸೂರು ಪಾಕು ಇದೆಲ್ಲ ಸ್ಪೆಷಲ್. ಮೈಸೂರು ಶ್ರೀಗಂಧ, ಮೈಸೂರು ವೀಳ್ಯದೆಲೆ ಇದೆಲ್ಲ ನಮ್ಮದು ಮೈಸೂರದು ಸ್ಪೆಷಲ್. ಇದು ಚಾಮುಂಡೇಶ್ವರಿ ನಮ್ಗೆ ಕೊಟ್ಟಿರೋಂಥ ವರ. ಇದು ನಮ್ಮ ಎಲ್ಲರಿಗೂ, ಮೈಸೂರು ಜಿಲ್ಲೆ ಎಲ್ಲರಿಗೂ ನಮ್ಮ ಚಾಮುಂಡೇಶ್ವರಿ ಮಾತೆ ನಮ್ಮನ್ನ ಕಾಪಾಡ್ತೀವಿ. ಮಹಿಳಾ ಮತ್ತು ಮಕ್ಕಳ ಸಮಿತಿಯಿಂದ ಇವತ್ತು ನಮಗೆ ಕಾಲ್ನಡಿಗೆಯಲ್ಲಿ ರಾಜ್ಯ ಬೀದಿಗಳಲ್ಲಿ ನಡ್ಕೊಂಡು ಹೋಗುವಂಥದ್ದು ನಮಗೆ ಇವತ್ತು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಹೋಗ್ತೇವೆ. ನಾನು ಕುಮುದ ಅಂತೇಳಿ ಮಹಿಳಾ ಮತ್ತು ಮಕ್ಕಳಲ್ಲಿ ಉಪಾಧ್ಯಕ್ಷೆ ಆಗಿದ್ದೀವಿ. ಥ್ಯಾಂಕ್ ಯು. ನಮ್ಮ ಮೈಸೂರು ನಾಡ ಹಬ್ಬ ಅಂದರೆ ತುಂಬ ಖುಷಿ. ಮಹಿಳೆಯರೆಲ್ಲ ಸೇರಿದ್ದೀವಿ, ತುಂಬ ಖುಷಿಯಾಗುತ್ತೆ. ನಾವು ಕೇರ್ನಗರ ತಾಲೂಕಿಂದ ಬಂದಿದ್ದೀವಿ, ಸರಸ್ವತಿ ಅಂತ. ತುಂಬ ಖುಷಿಯಾಗುತ್ತೆ ಸರ್. ಮೈಸೂರು ಸಿಲ್ಕ್, ಮೈಸೂರು ಪಾಕು ಇದು ಮಾಡಿದ್ದಾರೆ, ಮೈಸೂರು ಇಳ್ಯದೆಲೆ ಎಲ್ಲ ಮಲ್ಲಿಗೆ ಹೂವು ಎಲ್ಲ ಮೈಸೂರು ಸಿಲ್ಕೆ ಹಾಕ್ಕೊಂಡು ಮಿಂಚ್ತಾ ಇದ್ದೀವಿ ಸರ್. ಮಹಿಳೆಯರೆಲ್ಲ ಚೆನ್ನಾಗಿದೆ, ಖುಷಿಯಾಗುತ್ತೆ. ನಾವು ಒಂದೇ ಕಡೆ ಇರ್ತಿದ್ದೋ, ಈಗ ಎಲ್ಲರನ್ನೂ ನೋಡಿ ನಮಗೂ ಖುಷಿಯಾಗ್ತಾ ಇದೆ ಸರ್. ಸರಸ್ವತಿ.